ಎಲ್ಲರಿಗೂ ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಪಾಠ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಇವತ್ತು ವಾಕ್ಯ ರಚನೆ ಮಾಡಬೇಕಾದ್ರೆ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ನಾನು ಇವತ್ತು ಆ ವಿಚಾರನೆ ಕುರಿತು ಮಾತನಾಡ್ತಾ ಇದ್ದೇನೆ. ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಮತ್ತೆ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ನಾವು ಕನ್ನಡದಲ್ಲಿ ಟ್ರಾನ್ಸಿಟಿವ್ ಅಂದ್ರೆ ಸಕರ್ಮ ಕ್ರಿಯಾಪದ, ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಅಕರ್ಮ ಕ್ರಿಯಾಪದ ಅಂತೇಳಿ. ಇಲ್ಲಿ ನಾವು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕಾದಂತ ವಿಚಾರ, ತಾವುಗಳು ಸಬ್ಜೆಕ್ಟ್ ಮತ್ತೆ ಕ್ರಿಯೆಯಿಂದ ಬರ್ತಕ್ಕಂಥ ಈಚೆ ಎಲ್ಲಾ ವಿಚಾರನು ಕೂಡ ಪ್ರೆಡಿಕೇಟ್ ಅಂತ ಹೇಳಿ ನಾವು ಹೇಳ್ತೀವಿ. ಅಖ್ಯಾತ ಪದಗಳ ಸಮೂಹವನ್ನ. ಹಾಗೆ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಕೆಲಸ ಮಾಡೋ ವ್ಯಕ್ತಿ. ನಾನು ಮೊದಲೇ ಹೇಳ್ತಾನೆ ಇದ್ದೀನಿ, ಅಲ್ಲಿ ನಾವು ನೌನ್ಗಳನ್ನ ನಾವು ತಗೋತೀವಿ, ವ್ಯಕ್ತಿಗಳ ಹೆಸರನ್ನ ತಗೋತೀವಿ, ಪ್ರಾಣಿಗಳ ಹೆಸರನ್ನ ತಗೋತೀವಿ. ಹೀಗೆ ಅದರ ಬದಲಾಗಿ ಇನ್ಸ್ಟೆಡ್ ಆಫ್ ಎ ನೌನ್ ವಿ ಟೇಕ್ ಪ್ರೊನೌನ್ಸ್ ಅಂತ ನಾವು ಹೇಳ್ಬೋದು. ಅದರ ಬದಲು ನಾವು ಪ್ರೊನೌನ್ಸ್ ಅನ್ನ ನಾವು ಇಲ್ಲಿ ತಗೋತೀವಿ ಮತ್ತೆ ಯೂಸ್ ಮಾಡ್ತೀವಿ ವಾಕ್ಯದಲ್ಲಿ. ವಿ ಹ್ಯಾವ್ ಡನ್ ಎ ಲಾಟ್ ಆಫ್ ವರ್ಕ್ ಅಂಡ್ ವಿ ಡಿಸರ್ವ್ ಎ ಬ್ರೇಕ್. ನೋಡಿ, ಇಲ್ಲಿ ಡಿಸರ್ವ್ ಅನ್ನೋ ಶಬ್ದ ಇದು ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಇದಕ್ಕೆ ನಮ್ಗೆ ಒಂದು ಕರ್ಮಪದ ಬೇಕೇ ಬೇಕು. ನಾವು ಈ ಬ್ರೇಕ್ ಅನ್ನ ತಗೊಳ್ಳೋದಿಕ್ಕೆ ಅಂದ್ರೆ ಬ್ರೇಕ್ ಅಂದ್ರೆ ಕೆಲಸವನ್ನ ನಿಲ್ಲಿಸಿ ಹಾಗೆ ಇರೋದಿಕ್ಕೆ, ನಾವು ಹೆಚ್ಚು ವರ್ಕ್ ಮಾಡಿರೋದ್ರಿಂದ, ಕೆಲಸವನ್ನ ಹೆಚ್ಚಾಗಿ ನಾವು ಆಲ್ರೆಡಿ ಮಾಡಿರೋದ್ರಿಂದ ಇಲ್ಲಿ ಹ್ಯಾವ್ ಅನ್ನೋ ಪದ ನಿಮಗೆ ಮೊದಲೇ ಆಗಿದೆ ಎಂಬ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ, ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನಿಮಗೆ ತಿಳಿತಾ ಇದೆ ಮುಗ್ದಿರೋದನ್ನ. ಅಂಡ್ ವಿ ಡಿಸರ್ವ್ ಎ ಬ್ರೇಕ್, ಅದರಿಂದ ನಾವು ಸ್ವಲ್ಪ ವಿರಾಮವನ್ನ ಪಡಿಬಹುದು, ತಗೊಳ್ಳೋದಕ್ಕೆ ನಾವು ಯೋಗ್ಯರಾಗಿದ್ದೇವೆ, ನಾನು ಯೋಗ್ಯನಾಗಿದ್ದೇನೆ ಅನ್ನೋ ಅರ್ಥವನ್ನ ಕೊಡ್ತದೆ. ಇಲ್ಲಿ ವಿ ಇರೋದ್ರಿಂದ ನಾವು ಅಂತ ತಿಳಿಬಹುದು ಪ್ಲೂರಲ್ ಅಲ್ಲಿ. ಎರಡನೇ ವಾಕ್ಯ, ಇಲ್ಲಿ ನಾನು ಬಂದಿದ್ದಿಲ್ಲಿ ಯಾವ ವಿಚಾರ ಅಂದ್ರೆ ಟ್ರಾನ್ಸಿಟಿವ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ನಾವು ಮಾತನಾಡ್ಬೇಕಾದ್ರೆ ನಾವು ಈ ಟ್ರಾನ್ಸಿಟಿವ್ ವರ್ಬ್ ಯಾವುದು, ಇಂಟ್ರಾನ್ಸಿಟಿವ್ ವರ್ಬ್ ಯಾವುದು ಅಂತ ಹೇಳಿ ನಾವು ಆ ವರ್ಬ್ನ ಕುರಿತಾಗಿ ಮುಖ್ಯ ಅಂಶವಾಗಿ ತಗೊಂಡು ನಾವು ವಾಕ್ಯಗಳನ್ನ ರಚನೆ ಮಾಡ್ತಾ ಇದ್ದೇವೆ. ವಿ ಆರ್ ಡಿಪ್ಲೇಟಿಂಗ್ ದ ವರ್ಲ್ಡ್ಸ್ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಪ್ರಕೃತಿ ದತ್ತವಾಗಿ ಬಂದಂತ ಸಂಪತ್ತನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಎಲ್ಲವನ್ನ ಖಾಲಿ ಮಾಡ್ತಾ ಇದ್ದೇವೆ. ಇದು ಡಿಪ್ಲೇಟಿಂಗ್ ಅಂದ್ರೆ ಬರಿದು ಮಾಡ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ತಗೊಂಡಿದ್ವಿ. ಇಲ್ಲಿ ಕರ್ಮಪದ ಯಾವುದು ಅಂತ ನೀವು ಯೋಚನೆ ಮಾಡಬಹುದು. ಇಲ್ಲೂ ಕೂಡ ಕರ್ಮಪದವನ್ನ ಯಾವುದು ಅಂತ ಯೋಚನೆ ಮಾಡಿದಾಗ ಎ ಬ್ರೀಕ್ ಅನ್ನೋದೇ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ಗೆ ಸೂಕ್ತವಾದ ಅಬ್ಜೆಕ್ಟ್ ಅಂತ ಹೇಳಿ, ಈ ಸಬ್ಜೆಕ್ಟ್ಗೆ ಅಬ್ಜೆಕ್ಟ್ ಅಂತ ಹೇಳಿ ತಗೋಬಹುದು ಈ ಕ್ರಿಯೆಗೆ. ಇಲ್ಲಿ ಸಕರ್ಮ ಕ್ರಿಯಾಪದ ಆಯ್ತು ಎಂದು ನಮ್ಗೆ ಗೊತ್ತಾಯ್ತು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಸಕರ್ಮ ಕ್ರಿಯಾಪದ ಅನ್ನೋದು ಡಿಪ್ಲೀಟ್ ಅನ್ನೋದು ಸಕರ್ಮ ಕ್ರಿಯಾಪದ. ಅದು ಹಿಂಗ್ ಫಾರ್ಮಲ್ ಇದೆ. ವಿ ಆರ್ ಡಿಪ್ಲೀಟಿಂಗ್ ದ ವರ್ಲ್ಡ್ಸ್ ನ್ಯಾಚುರಲ್ ರಿಸೋರ್ಸ್. ನಾವುಗಳು ಎಲ್ಲರೂ ಸೇರಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬರಿದು ಮಾಡ್ತಾ ಇದ್ವಿ. ನೀವು ನೋಡಿದಿರಾ, ನೀವು ಏನೇನ್ ಬರೆದಾಗ್ತಾ ಇದೆ ಅಂತೇಳಿ. ಪ್ರಕೃತಿ ದತ್ತವಾಗಿ ಬಂದಂತ ಎಲ್ಲಾ ಸಂಪತ್ತು ಹಾಳಾಗ್ತಾ ಇದೆ ಅಲ್ವಾ. ಈಗ ಮೂರನೇದು ವಾಕ್ಯ ತಗೊಂಡಿದ್ದೀನಿ. ಐ ಡಿಪ್ಲೋರ್ ಸಚ್ ಡಿಸ್ಆನೆಸ್ಟ್ ಬಿಹೇವಿಯರ್. ಇಲ್ಲಿ ಕೆಟ್ಟದ್ದಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಅದನ್ನ ನಾವು ಆನೆಸ್ಟ್ ಬಿಹೇವಿಯರ್ನ ನಾವು ಒಪ್ಪೋದಿಲ್ಲ ಅನ್ನೋದನ್ನ ಇಲ್ಲಿ ನಾವು ಅದಕ್ಕೆ ಅರ್ಹರಾಗಿಲ್ಲ ಅನ್ನೋದಕ್ಕೆ ಒಂದು ಅರ್ಥವನ್ನ ಕೊಡ್ತಾ ಇದೆ ಇದು. ಇಲ್ಲಿ ವಿ ಸ್ಯಾಟ್ ಇನ್ ಎ ಗಾರ್ಡನ್, ಇದು ಟ್ರಾನ್ಸಿಟಿವ್ ವರ್ಬ್ಗೂ ಇಂಟ್ರಾನ್ಸಿಟಿವ್ ವರ್ಬ್ಗೂ ವ್ಯತ್ಯಾಸವನ್ನ ಹೇಳ್ತಾ ಇದೆ ಈ ಕ್ರಿಯಾಪದ. ಸಿಟ್ ಅನ್ನೋ ಪದ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಸ್ಯಾಟ್ ಆಗಿದೆ. ವಿ ಸ್ಯಾಟ್ ಇನ್ ಎ ಗಾರ್ಡನ್. ಗಾರ್ಡನ್ ಅಲ್ಲಿ ಅಂದ್ರೆ
ತೋಟದಲ್ಲಿ ನಾವು ಕುಂತಿದ್ದೇವೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಹಾಗಾಗಿ ಎರಡನೇ ವಾಕ್ಯದಲ್ಲಿ ಇದು ಇಂಟ್ರಾನ್ಸಿಟಿವ್ ಆಯ್ತು. ಇದು ಯಾವುದೇ ಕರ್ಮ ಪದವನ್ನ ಈ ವಾಕ್ಯದಲ್ಲಿ ಅದು ತಗೊಳ್ಳೋದಕ್ಕೆ ಬರೋದೇ ಇಲ್ಲ. ಯಾಕೆಂದ್ರೆ ಆ ಕ್ರಿಯಾಪದದ ಅರ್ಥವೇ ಹಾಗಿರ್ತದೆ. ಅದರಿಂದಾನೇ ನಾವು ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ಗೆ ವ್ಯತ್ಯಾಸ ಏನಿದೆ ಎಂಬ ಪಾಠವನ್ನ ಇವತ್ತು ನಾವು ಇಲ್ಲಿ ತಗೊಂಡಿದೀವಿ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಏನನ್ನ ಕೇಳ್ತಾ ಇದೆ, ಕರ್ಮಪದವನ್ನು ಕೇಳ್ತಾ ಇದೆ. ಇಲ್ಲಿ ಯಾವುದೇ ಕರ್ಮಪದ ಬರಲ್ಲ. ಇದು ಕರ್ಮಪದ ಅಲ್ಲ. ಕರ್ಮಪದ ಅಂದ್ರೆ ಏನು ಅಂದ್ರೆ ನಾವು ಮಾಡುವ ಕ್ರಿಯೆಗೆ ಯಾವುದು ಅನ್ನು ಎಂಬ ಅರ್ಥದಲ್ಲಿ ಕರ್ಮವಾಗಿ ಬರ್ತದೋ ಆ ಶಬ್ದವನ್ನ ಕರ್ಮಪದ ಅಂತ ಹೇಳ್ತೀವಿ. ಆ ಶಬ್ದವನ್ನ ಬಯಸ್ತಕ್ಕಂತ ಕ್ರಿಯೆಗೆ ಆ ಕ್ರಿಯಾಪದಕ್ಕೆ ನಾವು ಏನ್ ಹೇಳ್ತೀವಿ? ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಅಂದ್ರೆ ಸಕರ್ಮ ಕ್ರಿಯಾಪದ ಅಂತ ಹೇಳಿ. ಯಾವ ವಸ್ತುವನ್ನ ಕರ್ಮಪದವಾಗಿ ತಗೊಳ್ಳಲ್ವೋ ಆ ಒಂದು ಪದಕ್ಕೆ ಅಕರ್ಮ ಕ್ರಿಯಾಪದ ಅಂತೇಳಿ ಕನ್ನಡದಲ್ಲಿ ನಾವು ಕರಿತೀವಿ. ಅದನ್ನೇ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತೇಳಿ ಇವತ್ತಿನ ಪಾಠ ನಾನು ತಗೊಂಡಿದ್ದೀನಿ. ವಿ ಜಸ್ಟ್ ಸ್ಯಾಟ್ ಅರೌಂಡ್ ಚಾಟಿಂಗ್. ಇಲ್ಲಿ ಸ್ಯಾಟ್ ಅರೌಂಡ್ ಅನ್ನೋದು ನಮಗೆ ಫ್ರೇಜಲ್ ವರ್ಬ್ ಆಗಿ ತಗೊಂಡಿದ್ದೀನಿ. ಈಗ ತಾನೇ ನಾವು ಮಾತನಾಡ್ತಿದ್ದೇವೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ಯಾವುದೇ ಕರ್ಮಪದ ಇಲ್ಲ, ಅಕರ್ಮ ಕ್ರಿಯಾಪದ ಆಗಿದೆ ಸ್ಯಾಟ್ ಅರೌಂಡ್ ಅಂತೇಳಿ. ಇಲ್ಲಿ ಚಾಟಿಂಗ್ ಅನ್ನೋದು ಮಾತನಾಡೋದು, ಅದು ನಾಮರೂಪದಲ್ಲಿದೆ. ಮಾತನ್ನ ನಾವು ಈಗ ಮಾತನಾಡ್ತಾ ಇದ್ದೇವೆ ಎಂಬ ಅರ್ಥವನ್ನ ಕೊಡುತ್ತದೆ. ಇಲ್ಲಿ ಮಾತನ್ನ ತಗೊಂಡಿಲ್ಲ, ನಾವು ಮಾತನಾಡ್ತಾ ಇದ್ದೇವೆ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಕಾಲ ಕಳೀತಾ ಇದ್ದೇವೆ ಮಾತನಾಡ್ಕೊಂಡು ಅಂತೇಳಿ. ಮೂರನೇ ವಾಕ್ಯ, ದ ಡೀಲ್ ವೆಂಟ್ ಥ್ರೂ ಆಸ್ ಅಗ್ರೀಡ್. ವೆಂಟ್ ಥ್ರೂ ಅಂದ್ರೆ ಮುಕ್ತಾಯ ಆಯ್ತು, ಸಮಾಪ್ತಿ ಆಯ್ತು ಎಂಬ ಅರ್ಥ ಇದೆ. ಅಂದ್ರೆ ಗೋ ಥ್ರೂ ಅನ್ನೋ ಅರ್ಥ ಇಲ್ಲಿರೋದು. ಅದನ್ನ ನಾವು ಭೂತಕಾಲಕ್ಕೆ ತಂದಾಗ ವೆಂಟ್ ಆಗಿದೆ ಮೂಲ ಕ್ರಿಯಾಪದ, ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ದ ಡೀಲ್ ಅಂದ್ರೆ ವ್ಯವಹಾರಣೆ ಏನಾಗಿದೆ? ವೆಂಟ್ ಥ್ರೂ ಆಸ್ ಅಗ್ರೀಡ್. ನಾವು ಏನು ಮಾತುಕತೆ ಮಾಡಿದ್ವು ಅದರಂತೆ ಒಪ್ಪಂದದಂತೆ ನಮ್ಮ ವ್ಯವಹಾರ ಮುಗಿದಿದೆ, ಮುಕ್ತಾಯ ಆಗಿದೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಇಂದಿನ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಪಾಠ ಇವತ್ತು ಟೈಮ್ ಆದ್ರೆ ಹೆಚ್ಚು ನನಗೆ ತಡವಾದ್ರಿಂದ ಎಲ್ಲೋ ಹೋಗಿ ಬರೋದ್ರಿಂದ ಆ ಕಾರಣಕ್ಕೆ ಇವತ್ತು ಇಷ್ಟು ಪಾಠನ ಮುಗಿಸಿ ಮುಂದಿನ ಪಾಠನ ನಾಳೆ ಮಾಡ್ತೇನೆ. ಹಾಗಾಗಿ ತಾವುಗಳು ಎಂದಿನಂತೆ ಸಹಕರಿಸಬೇಕು. ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾದಂತ ಅಂಶ ಅದು. ಜೊತೆಗೆ ಆಲ್ ಬೆಲ್ ಐಕಾನ್ ಮಾಡಿ. ಹಾಗೆ ಮಾಡಿದಾಗ ನಮಗೂ ನಿಮಗೂ ಒಂದು ಬಾಂಧವ್ಯತೆಗೆ ಅದು ಉತ್ತಮವಾದ ಒಂದು ಮಾರ್ಗ ಆಗಿರ್ತದೆ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ.